ಬರುವಂತಹ ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 11ರಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ವಿ. ಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗಗಳನ್ನು ಏನಂತ ಕರಿತೀವಿ? ಸಾಂಕ್ರಾಮಿಕ ರೋಗಗಳು. ಯಾವ್ಯಾವ ರೋಗಗಳು ಹರಡ್ತವೆ ಒಬ್ಬರಿಂದ ಇನ್ನೊಬ್ಬರಿಗೆ? ಮಲೇರಿಯಾ, ಮತ್ತೆ ಕೆಮ್ಮು, ಮತ್ತೆ ಯಾವ ವೈರಸ್? ಕೊರೋನಾ ವೈರಸ್. ಈ ತರಹದ ಹಲವಾರು ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಹೋಗ್ತವೆ. ಅವು ಯಾವ್ಯಾವ ರೀತಿ ಹರಡ್ತವೆ, ಯಾವ ಸಮಯದಲ್ಲಿ ಹರಡ್ತವೆ ಅಂತ ನೋಡ್ತಾ ಹೋಗೋದಾದ್ರೆ ನಾವು ಇದ್ರ ಯಾವ್ಯಾವ ಅಂಶಗಳನ್ನ ತಿಳಿತೀವಪ್ಪ ಅಂತ ಹೇಳಿದ್ರೆ, ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ಕಾರಣಗಳು, ಅದಕ್ಕೆ ಕಾರಣ ಏನು, ಯಾವ ರೋಗ ಹರಡುತ್ತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿತೀವಿ. ಲಕ್ಷಣಗಳು, ಹರಡುವಿಕೆಯ ವಿಧಾನಗಳು, ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳು. ನಾವು ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಈ ದಿನ ತಿಳಿತಾ ಹೋಗ್ತೇವೆ. ಅದರಲ್ಲಿ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತಹ ರೋಗ. ಕೆಮ್ಮಿದಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಕೆಮ್ಮೋದ್ರಿಂದ ಮುಂಚಿತವಾಗಿ ಅದಕ್ಕೆ ಅಡ್ಡ ಬಟ್ಟೆಯನ್ನ ಇಟ್ಕೋಬೇಕು. ಯಾವ್ದೋ ಸ್ಕಾರ್ಫ್ ಆದ್ರೂ ಅಥವಾ ಮಾಸ್ಕ್ ಅನ್ನಾದ್ರೂ ನಾವು ಧರಿಸಿರ್ಬೇಕು. ಹಾಗಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗಗಳನ್ನ ನಾವೇನಂತ ಕರಿತೀವಿ? ಸಾಂಕ್ರಾಮಿಕ ರೋಗಗಳು. ಇದು ರೋಗಾಣುಗಳಿಂದ ಉಂಟಾಗುವ ರೋಗ. ಇದು ಬರೀ ಹಂಗೆ ಟಚ್ ಮಾಡಿದ್ರೆ ಇಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಒಂದು ರೋಗಾಣು ಏನಾಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ರೋಗಾಣುಗಳಿಂದ ಉಂಟಾಗುವಂತಹ ರೋಗ ಆಗಿದೆ. ಇದು ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಯಿಂದ ಮಾನವನಿಗೆ ಹರಡುವ ರೋಗ. ಇದು ಮಾನವನಿಂದ ಮಾನವನಿಗೆ ಹರಡೋದಲ್ಲದೆ ಪ್ರಾಣಿಗಳಿಗೆ ಒಂದು ಕಾಯಿಲೆ ಬಂದಿರುತ್ತೆ, ಅದನ್ನ ಸಾಕಿರ್ತಾರೆ. ಆ ಸಾಕು ಪ್ರಾಣಿಯಿಂದ ಮನುಷ್ಯರಿಗೂ ಕೂಡ ಬರುವಂತಹ ರೋಗಗಳು ಈ ಸಾಂಕ್ರಾಮಿಕ ರೋಗಗಳು. ನಂತರ ಸೋಂಕು ತಗುಲಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಸಾಂಕ್ರಾಮಿಕ ರೋಗ ಹರಡುತ್ತೆ. ಕೊರೋನಾದಲ್ಲೂ ಕೂಡ ಅಷ್ಟೇ, ಯಾವುದೇ ವಸ್ತುಗಳನ್ನ ತಗೊಂಡ್ಬಂದ್ರೆ ನಾವು ವಾಶ್ ಮಾಡ್ಕೊಂತಿದ್ವಿ ಅಥವಾ ಕ್ಲೀನ್ ಮಾಡ್ಕೊಂಡು ಬಳಸ್ತಾ ಇದ್ವಲ್ಲ, ಹಾಗೆ ಯಾವುದೇ ವಸ್ತುವನ್ನು ಮುಟ್ಟಿದರೂ ಕೂಡ ಬರುವಂತಹ ಕಾಯಿಲೆ ಈ ಸಾಂಕ್ರಾಮಿಕ ರೋಗ. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಮಲೇರಿಯಾ. ಸಾಂಕ್ರಾಮಿಕ ರೋಗದಲ್ಲಿ ಮೊಟ್ಟ ಮೊದಲನೆಯ ರೋಗ ಯಾವುದು? ಮಲೇರಿಯಾ. ಈ ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡುತ್ತಿರುವ ಸಾಂಕ್ರಾಮಿಕ ರೋಗ. ಇದು ನಿನ್ನೆ ಮೊನ್ನೆ ಉಟ್ಕೊಂಡಿರುವಂತಹ ರೋಗ ಅಲ್ಲ, ಯಾವಾಗಿಂದ ಸುಮಾರು ವರ್ಷಗಳಿಂದಲೂ ಕೂಡ ಇದು ಇರುವಂತಹ ಕಾಯಿಲೆ ಯಾವುದು? ಮಲೇರಿಯಾ. ಈ ರೋಗವು ಮೇ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಾಣಬಹುದು. ಇದನ್ನ ಈ ಮಲೇರಿಯಾ ಕಾಯಿಲೆಯನ್ನ ನಾವು ಮೇ ತಿಂಗಳಿಂದ ಸೆಪ್ಟೆಂಬರ್ ವರೆಗೂ ಕಾಣುತ್ತೆ. ಯಾಕೆ ಅದೇ ಸಮಯದಲ್ಲಿ ಕಾಣುತ್ತೆ? ಸೊಳ್ಳೆ ಯಾಕೆ ಅದೇ ಟೈಮಲ್ಲಿ ಇರ್ತದೆ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5 ತಿಂಗಳವರೆಗೂ ಇರುತ್ತೆ ಈ ಮಲೇರಿಯಾ ಕಾಯಿಲೆ. ಯಾಕೆ ಆ ಸಮಯದಲ್ಲೇ ಕಾಣಿಸ್ಬೋದು? ಜೋರಾಗಿ ಹೇಳ್ಬೇಕು. ಆ ಸಮಯದಲ್ಲಿ ಮಳೆಗಾಲ ಶುರು ಆಗುತ್ತೆ. ಬಂದ ನೀರು ಏನಾಗುತ್ತೆ, ನಮ್ಮ ಮನೆ ಮುಂದೆ ಅಥವಾ ಚರಂಡಿಯಲ್ಲಿ ಏನಾಗಿರುತ್ತೆ, ಅದು ಕಟ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಏನಾಗುತ್ತೆ, ಅದು ಸೊಳ್ಳೆಗಳ ಉಗಮ ಸ್ಥಾನ, ನಿಂತ ನೀರು ಆಗಿರೋದ್ರಿಂದ ಆ ಸಮಯದಲ್ಲಿಯೇ ಈ ಮಲೇರಿಯಾ ಕಾಯಿಲೆ ಜಾಸ್ತಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗ ಆಗಿದೆ. ಏನಾಗುತ್ತೆ, ಆಗ ನಾವು ಮನೆಗಳಲ್ಲಿ ಏನ್ ಮಾಡ್ತೀವಿ, ಸರಿಯಾಗಿ ನೀರು ಹೋಗೋಕೆ ವ್ಯವಸ್ಥೆಯನ್ನ ಮಾಡಿರೋದಿಲ್ಲ. ಚರಂಡಿಗಳು ಕಟ್ಕೊಂಡಿರ್ತವೆ, ಬರ್ತಾರೆ ಪಂಚಾಯತಿ ಅಂದ್ಕೊಂಡು ನಾವು ಹಾಗೆ ಬಿಟ್ಟಿರ್ತೀವಿ. ಕಟ್ಟಿಕೊಂಡು ಹೋಗಿರೋಂತ ಚರಂಡಿಗಳನ್ನ ಮಳೆ ನೀರು ಬಂದಂತ ನೀರು ಹಾಗೆ ಹರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ರೋಗ ಆ ಸಮಯದಲ್ಲಿ ಮೇ ಇಂದ ಸೆಪ್ಟೆಂಬರ್ ವರೆಗೂ ಈ ಕಾಯಿಲೆ ಜಾಸ್ತಿ ಸಂಖ್ಯೆಯಲ್ಲಿ ಕಾಣುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಂತ ನೀರು, ಕೊಚ್ಚೆ ಗುಂಡಿ, ಬಚ್ಚಲ ಗುಂಡಿ, ಚರಂಡಿ, ಗದ್ದೆ ಮುಂತಾದ ನೀರಿನ ಸ್ಥಳಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಆ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಏನಾಗ್ತವೆ, ಕಚ್ಚುತ್ತವೆ. ಈ ಸಮಯದಲ್ಲಿ ಸೊಳ್ಳೆಗಳು ಏನ್ ಮಾಡ್ತವೆ, ಆ ಸಮಯದಲ್ಲಿ ನಮ್ಮ ಮನೆಯಿಂದ ಬಳಸುವಂತಹ ವೇಸ್ಟ್ ಆಗಿರುವಂತಹ ನೀರು ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಸಮಯದಲ್ಲಿ ನಾವು ಬಳಸಿದಂತಹ ನೀರು ಏನು, ದನ ಕರುಗಳನ್ನ ಮೈ ತೊಳಿಬಹುದು,
ಮನೆ ಮುಂದೆ ಕಟ್ಕೊಂಡು ತೊಳಿತಿರ್ತೀರಿ, ಎಲ್ಲಿ ನೀರು ಬರುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀರಿ, ತೊಳಿತೀರಿ. ಅದು ಕರೆಕ್ಟ್ ಆಗಿ ನೀರು ಚರಂಡಿ ಪಾಸ್ ಆಗುತ್ತಾ, ನೀರು ಹೋಗ್ಲಿಲ್ಲ ಅಂತಿದ್ರೆ ಅಲ್ಲೇ ಮನೆ ಹತ್ರ ಗುಂಡಿ ಇರುತ್ತೆ, ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ನೀರು. ನೋಡಿ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರುತ್ತೆ. ನಾವು ಸುಮ್ಮನೆ ಏನಾದ್ರೂ ಹಿಂಗ್ ನಡ್ಕೊಂಡು ಹೋದಾಗ ಅವ್ ಏನಾಗುತ್ತೆ, ಒಂದ್ ಸಲ ಇದ್ದಂತ ನೋಡಿದ್ರೆ ಸೊಳ್ಳೆಗಳು. ಹಾಗಾಗಿ ಆ ತರ ನೀರು ನಿಲ್ಲದಂತೆ ನಾವೇನ್ ಮಾಡ್ಬೇಕು, ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಬೇಕು. ಜೊತೆಗೆ ನಾವು ಡಿಟರ್ಜೆಂಟ್ ಅನ್ನ ಬಳಸಿ ನೀರು ವಾಶ್ರೂಮ್ ಏನ್ ಮಾಡ್ತೀವಿ, ನೀರು ಹೊರಗಡೆ ಹೋಗುತ್ತೆ. ಆ ನೀರು ಹಾಗೆ ಡೈರೆಕ್ಟ್ ಆಗಿ ಚರಂಡಿಗೆ ಹೋಗಿ ಏನಾಗ್ಬೇಕು, ಮುಂದೆ ಪಾಸ್ ಆಗ್ಬೇಕು. ಆದ್ರೆ ಏನಾಗುತ್ತೆ, ಆ ಚರಂಡಿ ಏನಾದ್ರೂ ಅಡ್ಡ ಕಟ್ಟಿತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಏನಾಗ್ಬಿಟ್ಟಿರುತ್ತೆ, ನೀರು ಶೇಖರಣೆ ಆಗಿ ಅಲ್ಲೇ ನಿಂತು ಅಲ್ಲಿ ಸೊಳ್ಳೆಗಳ ಉಗಮಸ್ಥಾನ ಆಗುತ್ತೆ. ಹಾಗಾಗಿ ಮತ್ತೆ ನೀರಾವರಿ ಸಮಯದಲ್ಲಿ ಗದ್ದೆಗಳಲ್ಲಿ ನೀರೇನಾಗುತ್ತೆ, ನೀರಿದ್ರೇನೆ ಭತ್ತ ಬೆಳೆಯಕ್ಕಾಗೋದು. ಆ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೊಳ್ಳೆಗಳು ಏನಾಗ್ತವೆ, ಉತ್ಪತ್ತಿ ಆಗ್ತವೆ. ಅವೇನ್ ಮಾಡೋದಕ್ಕೆ, ನಮಗೆ ಕಚ್ಚಿ ಇನ್ನೊಬ್ಬರಿಗೆ ಕಚ್ಚಿದಾಗ ಈ ಮಲೇರಿಯಾ ರೋಗ ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಹೋಗ್ತವೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಇವಕ್ಕೆಲ್ಲಗಳಿಗೂ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಈ ಸೊಳ್ಳೆ ಕಚ್ಚಿದಾಗ ಯಾವ ಯಾವ ಲಕ್ಷಣಗಳು, ಈ ಮಲೇರಿಯಾ ಕಾಯಿಲೆ ಇವರಲ್ಲಿ ಇದೆ, ಡಾಕ್ಟರ್ ಕೇಳ್ತಾರೆ, ಮನೆಗಳಲ್ಲಿ ಎಷ್ಟು ಜನ ಇದೀರಿ, ಯಾರಿಗಾದ್ರೂ ಈ ತರ ಆಗಿದ್ಯಾ? ಯಾಕೆಂದ್ರೆ ಮನೆಯಲ್ಲಿ ಫಸ್ಟ್ ಕೇಳೋದಂಗೆ, ಯಾರಿಗಾದ್ರೂ ಜ್ವರ ಬಂದಿತ್ತಾ, ಅವ್ರಿಗೂ ಎಷ್ಟು ದಿವಸ ಆಯ್ತು ಅಂತ, 15-20 ದಿವಸ ಆಗಿತ್ತು ಅಂದ್ರೆ ಅವ್ರಿಗೆ ಜ್ವರ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ಈ ಮಲೇರಿಯಾ ರೋಗ ಅಂತ ಅವ್ರಿಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಅವರು ಫಸ್ಟ್ ಎಲ್ಲ ಮಾಹಿತಿಯನ್ನ ತಿಳ್ಕೊತಾರೆ. ಅವರಲ್ಲಿ ಯಾವ ಯಾವ ಲಕ್ಷಣಗಳು, ಮಲೇರಿಯಾ ಕಾಯಿಲೆ ಬಂದಿದೆ, ಸೊಳ್ಳೆ ಕಚ್ಚಿದೆ, ನಮಗೆ ಹುಷಾರಾಗ್ತಾ ಇಲ್ಲ ಅಂದ್ರೆ ಯಾವ ಯಾವ ಲಕ್ಷಣಗಳು ಈ ಮಲೇರಿಯಾ ಕಾಯಿಲೆ ಇರುವಂತಹ ವ್ಯಕ್ತಿಯಲ್ಲಿ ಇರ್ತವೆ ಅಂತ ನೋಡ್ತಾ ಹೋಗೋದಂದ್ರೆ, ಪ್ರತಿದಿನ ಹೆಚ್ಚಿನ ಜ್ವರ ಬರಬಹುದು ಅಥವಾ ದಿನ ಬಿಟ್ಟು ದಿನ ಜ್ವರ ಬರುತ್ತೆ. ಈ ಏನಾಗುತ್ತೆ, ಕುತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಊಟ ಮಾಡಿದ್ದು ಏನಾಗುತ್ತೆ, ಜೀರ್ಣ ಆಗ್ತಾ ಇರೋದಿಲ್ಲ. ಅವಾಗ ಅವ್ರಿಗೆ ಏನಾಗುತ್ತೆ, ಸುಸ್ತಾಗ್ತಾ ಇರುತ್ತೆ. ಒಂದ್ ದಿವಸ ಚೆನ್ನಾಗಿರ್ತೀವಿ, ಹುಷಾರಾಗಿ ಬಿಡುತ್ತೆ, ನಾಳೆ ಸ್ಕೂಲಿಗೆ ಹೋಗೋಣ ಅನ್ಕೊಂಡು ರೆಡಿ ಆಗ್ಬಿಟ್ಟಿರ್ತಾರೆ, ಆಸ್ಪತ್ರೆಗೆ ಹೋಗ್ಬಿಡ್ತಾರೆ, ಇಂಜೆಕ್ಷನ್ ಮಾಡಿಸ್ಕೊಳ್ತಾರೆ, ಟ್ಯಾಬ್ಲೆಟ್ಸ್ ತಗೊಂತಾರೆ, ಮಧ್ಯಾಹ್ನ ಮಲಗ್ತಾರೆ, ಸ್ವಲ್ಪ ಹೊತ್ತು ಆರಾಮ್ ಅನ್ಸುತ್ತೆ, ಎದ್ದಾಳ್ತಾರೆ ಮೇಲೆ. ಆಗ ನಾಳೆ ಹೋಗ್ಬೋದು ಸ್ಕೂಲಿಗೆ ಅಂತ ನೀವು ರೆಡಿ ಆಗ್ತೀರಿ. ಆದ್ರೆ ಮತ್ತೆ ಮಾರನೇ ದಿವಸಕ್ಕೆ ಏನಾಗುತ್ತೆ, ಜ್ವರ ಬಂದ್ಬಿಡುತ್ತೆ, ಸುಸ್ತಾಗ್ಬಿಡ್ತೀವಿ. ಆಗ ಇದು ಕೂಡ ಈಗ ಜ್ವರ ಜಾಸ್ತಿ ಬರ್ಬೋದು ಅಥವಾ ದಿನ ಬಿಟ್ಟು ದಿನ ಜ್ವರ ಬರ್ಬೋದು. ಹಾಗಾಗಿ ಈ ಮಲೇರಿಯಾದ ಲಕ್ಷಣ, ಜಾಸ್ತಿ ಜ್ವರ ಇತ್ತು ಅಂದ್ರೆ ಅಥವಾ ದಿನ ಬಿಟ್ಟು ದಿನ ಜ್ವರ ಬಂತು ಅಂದ್ರೆ ಯಾವ ಲಕ್ಷಣ, ಮಲೇರಿಯಾದ ಲಕ್ಷಣ. ಜ್ವರ, ನಡುಕ ಮತ್ತು ಬೆವರಿಕೆ ಇದ್ದು ಹಲವಾರು ದಿನ ಜ್ವರವಿದ್ದರೆ ಅದನ್ನ ಮಲೇರಿಯಾ ಎಂದು ಭಾವಿಸಬಹುದು. ಜ್ವರ ಇರುತ್ತೆ, ಎಷ್ಟು ಬೆಡ್ಶೀಟ್ ಹಾಕ್ರಿ, ರಗ್ ಹಾಕ್ರಿ, ಇನ್ನೂ ನಡುಕ್ತಾ ಇದ್ದಾರೆ ಅಲ್ವಾ, ನನಗಿನ್ನೂ ಚಳಿ ಹೋಗ್ತಾ ಇಲ್ಲಮ್ಮ, ಇನ್ನೊಂದ್ ಸ್ವಲ್ಪ ರಗ್ ಹಾಕು ಅಂತೆಲ್ಲ ಕೇಳ್ಕೊತೀರಿ. ಯಾಕೋ ಜಾಸ್ತಿ ಚಳಿ ಆಗ್ತಾ ಇದೆ, ನನಗೆ ಬಿಸಿ ಕಾಯಿಸ್ಕೊ, ಒಲೆ ಮುಂದೆಲ್ಲ ಕೂರಿಸ್ತಾರೆ ಚಳಿ ಆದಾಗ. ಈ ತರದ ಲಕ್ಷಣಗಳು ಕಂಡ್ರೆ, ಜಾಸ್ತಿ ನಡುಕ, ಜ್ವರ ಬಂತು ಅಂದ್ರೆ ಯಾವುದರ ಲಕ್ಷಣ, ಮಲೇರಿಯಾದ ಲಕ್ಷಣ ಅಂತೇಳಿ ನಾವು ಭಾವಿಸ್ಬೋದು. ಇದಕ್ಕೆ ಮುಂಜಾಗ್ರತಾ ಕ್ರಮಗಳು ಯಾವ್ಯಾವು, ಏನೇನ್ ಮಾಡಬಹುದು, ಹರಡುವಿಕೆ ಯಾವ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ. ಇದು ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಏನಾಗುತ್ತೆ, ಈ ಕಾಯಿಲೆ ಹರಡ್ತಾ ಹೋಗುತ್ತೆ. ಮಲೇರಿಯಾ ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಇದೇನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಯಾವ ಸೊಳ್ಳೆ, ನೆನ್ಪಿಟ್ಕೋಬೇಕು, ಮಲೇರಿಯಾ ಎನ್ನುವಂತಹ ಕಾಯಿಲೆ ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಈ ಸೊಳ್ಳೆಯು ರೋಗಿಯನ್ನ ಕಚ್ಚಿ ರಕ್ತವನ್ನ ಹೀರಿಕೊಳ್ಳುತ್ತೆ. ಈಗ ನಮ್ಗೆ ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಪೇಷಂಟ್ ಬಂದಿದ್ದಾರೆ ಹಾಸ್ಪಿಟ್ಲಿಗೆ, ಆ ವ್ಯಕ್ತಿಗೆ ಕಚ್ಚಿದೆ ಆ ಸೊಳ್ಳೆ, ಮಲೇರಿಯಾ ಇರುವಂತಹ ವ್ಯಕ್ತಿ ಕಚ್ಚಿದೆ, ನನಗೇನೋ ಕೆಮ್ಮಿತ್ತು, ಶೀತ ಇತ್ತು ಅಂತ ತೋರ್ಸ್ಕೊಳಕ್ ಹೋದೆ ಹಾಸ್ಪಿಟ್ಲಿಗೆ. ನಾನು ಕೂತಿದ್ದೆ ಅಲ್ಲೇ, ಎಲ್ಲ ಕೂರಿಸಿ ಚೇರ್ಸ್ ಹಾಕಿರ್ತಾರಲ್ವಾ ಹಾಸ್ಪಿಟ್ಲ್ ಅಲ್ಲಿ ಕೂತಿದ್ದೆ. ಅದೇನಾಯ್ತು, ಸೊಳ್ಳೆಗಳು ಜಾಸ್ತಿ ಇತ್ತು, ನೀರಾವರಿ ಸೀಸನ್ ಆವಾಗ ನಾಟಿ ಮಾಡಿದ್ದಾರೆ, ಸೊಳ್ಳೆಗಳು ಜಾಸ್ತಿ ಇದಾವೆ. ಆ ಸಮಯದಲ್ಲಿ ಆ ಪೇಷಂಟ್ ಕಚ್ಚಿದೆ ಆ ಸೊಳ್ಳೆ, ಅಥವಾ ಅಲ್ಲೇ ಅಡ್ಮಿಟ್ ಆಗಿರುವಂತ ಸೊಳ್ಳೆ ಆ ಪೇಷಂಟ್ ಗಳಿಗೆ ಕಚ್ಚಿರುತ್ತೆ. ಅದೇನಾಯ್ತು, ನಾನು ಕೂತಿದ್ದೆ ಅಂದಾಗ ನನಗೆ ಕಚ್ಚಿತು. ಏನಾಯ್ತು ಕಾಯಿಲೆ, ನನಗೂ ಕೂಡ ಆ ಮಲೇರಿಯಾ ಹರಡ್ತಾ ಹೋಗುತ್ತೆ. ಆಗ ಆ ವ್ಯಕ್ತಿಯ ಮಲೇರಿಯಾ ಇರುವಂತಹ ವ್ಯಕ್ತಿಯ ರಕ್ತವನ್ನ ಹೀರಿಕೊಳ್ಳುತ್ತೆ. ನಂತರ ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣ ಆಗುತ್ತೆ.
ಆ ಒಂದು ಏನಾಗುತ್ತೆ, ಒಂದು ಅಂಶ ಜಾಸ್ತಿ ಆಗುತ್ತೆ. ಮಲೇರಿಯಾ ಇರುವಂತಹ ವ್ಯಕ್ತಿಯ ರಕ್ತದಲ್ಲಿರುವಂತಹ ಮಲೇರಿಯಾ ರೋಗಾಣು ಆ ಸೊಳ್ಳೆಯಲ್ಲಿ ಅದೇನಾಗುತ್ತೆ ಜಾಸ್ತಿ ಆಗಿ ಅದು ಇನ್ನೊಬ್ಬರಿಗೆ ಕಚ್ಚಿದಾಗ ಅದು ಅದರೊಳಗಡೆ ಆ ದ್ರವ ಅದರೊಳಗಡೆ ಬಿಟ್ಟಾಗ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತದೆ. ಅನಂತರ ಆರೋಗ್ಯವಂತನಿಗೆ ಕಚ್ಚಿದಾಗ ಆರೋಗ್ಯವಂತನ ರಕ್ತಕ್ಕೆ ಪ್ಲಾಸ್ಮೋಡಿಯಂ ಅದೇನಾದ್ರು ಏನಂತೀವಿ ನಾವು ಎಂಜಿಲು ಅಂತ ಕರಿತೀವಿ. ಎಂಜಿಲು ಅಥವಾ ಆ ರಕ್ತದಲ್ಲಿರುವಂತಹ ವಿಷ ಅನಿಲ ಅನ್ಕೊಳ್ರಿ, ಅಥವಾ ಏನು ಕಾಯಿ ನೀರಿನಲ್ಲಿ ಹಾಕಿ 1-1.5 ಗಂಟೆ ಬಿಸಿ ನೀರಿನ ಜೊತೆ ಈ ಕ್ರೆಜಾಲ್ ದ್ರಾವಣವನ್ನು ಅದ್ರ ಜೊತೆ ಹಾಕಿ ಸ್ವಲ್ಪ ಹೊತ್ತು 1 ಗಂಟೆ ಅಥವಾ 1.5 ಗಂಟೆ ನೆನೆಸಿಟ್ಟು ನಂತರ ಈ ಬಟ್ಟೆಗಳನ್ನ ತೊಳೆದು ಹಾಕ್ಬೇಕು. ಇಲ್ಲ ಬಳಸೋದೇ ಬೇಡ ಅನ್ನೋದಾದ್ರೆ ಅವ್ನು ಏನ್ ಮಾಡ್ಬೇಕು, ತೊಳೆದು ಒಣಗಿದ ಮೇಲೆ ಸುಟ್ಟು ಹಾಕ್ಬೇಕು. ಮತ್ತೆ ಅದೇ ಬಟ್ಟೆಗಳನ್ನ ಬಳಸಿದಾಗ ಏನಾಗುತ್ತೆ, ನಮಗೆ ಮತ್ತೆ ಆ ಕಾಯಿಲೆ ಆಗುವ ಚಾನ್ಸಸ್ ಇರೋದ್ರಿಂದ ನಾವು ಆ ಬಟ್ಟೆಯನ್ನ ನೀರಿನಲ್ಲಿ ಇಟ್ಟು ತೊಳೆದು ಬಿಸಿಲಿಗೆ ಒಣಗಿಸ್ಬೇಕು ಅಥವಾ ಬಟ್ಟೆಯನ್ನ ಒಣಗಿಸಿ ಸುಟ್ಟು ಹಾಕ್ಬೇಕು. ರೋಗಿಯ ಬಟ್ಟೆಗಳನ್ನ ಕ್ರೆಜಾಲ್ ದ್ರಾವಣದಲ್ಲಿ ಹತ್ತಿ 1 ಗಂಟೆಯ ನಂತರ ಬಿಸಿಲು ನೀರಲ್ಲಿ ಕುದಿಸಿ ಅದನ್ನು ಸೋಪಿನಿಂದ ಒಗೆದು ಒಣಗಿಸಿದ ನಂತರ ಏನ್ ಮಾಡ್ಬೇಕು, ಸುಡಬೇಕು. ಅಥವಾ ಹಂಗೆ ಮತ್ತೆ ನೀವೇನ್ ಮಾಡ್ಬೇಕು, ಸುಡೋದಾದ್ರೆ ಮತ್ತೆ ಯಾಕೆ ತೊಳಿಬೇಕು ಅಂತ ಅನ್ಕೋಬೇಡಿ. ಅದು ಏನಾಗುತ್ತೆ, ಸುಟ್ಟಾಗ ಗಾಳಿಯ ಮೂಲಕ ಮತ್ತೊಬ್ಬರಿಗೆ ನಾವೇನ್ ಮಾಡ್ತೀವಿ, ಆಮ್ಲಜನಕವನ್ನು ಸೇವನೆ ಮಾಡ್ತೀವಲ್ಲ ಪ್ರತಿನಿತ್ಯ ಉಸಿರಾಟದ ಮೂಲಕ, ಅದೇನಾಗುತ್ತೆ ಆ ಗಾಳಿಯ ಮೂಲಕ ಮತ್ತೊಬ್ಬರಿಗೆ ಒಬ್ಬರಿಂದ ಎಷ್ಟು ಜನ ಉಸಿರಾಡ್ತಾರಲ್ಲ, ಸುಮಾರು ಜನಕ್ಕೆ ನನ್ನ ಸುತ್ತಮುತ್ತ ಇರುವ ಜನಗಳಿಗೆ ಏನಾಗುತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ತೊಳೆದು ಒಣಗಿಸಿದ ಮೇಲೆನೆ ಬಟ್ಟೆನ ಸುಡ್ಬೇಕು. ಎಲೆಕ್ಟ್ರಾಲ್ ನಿಂಬೆ ರಸದ ನೀರು ಮಜ್ಜಿಗೆ ಎಳೆನೀರುಗಳನ್ನ ಹೆಚ್ಚಾಗಿ ರೋಗಿಗೆ ಕೊಡಬಹುದು. ಎಲೆಕ್ಟ್ರಾಲ್ ORS ಪೌಡರ್ ಅಂತ ಹೇಳ್ತೀವಿ. ಆ ORS ಪೌಡರ್ ಅಥವಾ ನಿಂಬೆಹಣ್ಣಿನ ಸರ್ಬತ್ತು, ನಂತರ ಮಜ್ಜಿಗೆಯನ್ನ ಎಳೆನೀರನ್ನ ಕೊಟ್ಟು ಏನ್ ಮಾಡ್ಬೇಕು, ಅವರಿಗೆ ಸ್ವಲ್ಪ ಏನಾಗುತ್ತೆ ನಿಶಕ್ತಿ ಕಡಿಮೆ ಆಗುತ್ತೆ. ಯಾವ್ದ್ರಿಂದ, ಎಳೆನೀರನ್ನ ಸೇವನೆ ಮಾಡೋದ್ರಿಂದ, ಮಜ್ಜಿಗೆನ ಕುಡಿಯೋದ್ರಿಂದ, ಮತ್ತೆ ಅದು ನಿಂಬೆ ರಸ ಮತ್ತೆ ಎಲೆಕ್ಟ್ರಾಲ್ ಅಥವಾ ORS ಪೌಡರ್ ನ ಕುಡಿಯೋದ್ರಿಂದ ಏನಾಗುತ್ತೆ, ಇದು ಸುಸ್ತು ಕಡಿಮೆ ಆಗುತ್ತೆ. ಈ ರೋಗದ ಲಕ್ಷಣಗಳು ಕಂಡ ತಕ್ಷಣ ರೋಗಿಯನ್ನ ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಭೇದಿ ಆಗ್ತಾ ಇದೆ, ಒಂದು ದಿವಸದಲ್ಲಿ 3-4 ಸಲ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ ಅಂದಾಗ, ಮತ್ತೆ ಅವನಿಗೆ ಜ್ವರನೂ ಕೂಡ ಇದೆ ಅಂದಾಗ ಅವನು ಏನ್ ಮಾಡ್ಬೇಕು, ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ವೈದ್ಯರ ಹತ್ರ ತೋರಿಸ್ಬೇಕು. ಕಾರಣ ನಂತರ ಕ್ಷಯ ರೋಗ 3ನೇದು ಯಾವುದು, ಕ್ಷಯ ಕೂಡ ಒಂದು ಸಾಂಕ್ರಾಮಿಕ ರೋಗ. ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಗಳಲ್ಲೂ ಹಾಗೂ ಇತರ ಅಂಗಗಳಲ್ಲೂ ಕಾಣಿಸಿಕೊಂಡು ಬೆಳೀತಾ ಹೋಗುತ್ತೆ. ಇದು ಶ್ವಾಸಕೋಶಕ್ಕೆ ಮತ್ತು ಇತರ ಅಂಗಗಳಿಗೆ ಸಂಬಂಧಿಸಿದ ಕಾಯಿಲೆ. ಯಾವುದು, ಕ್ಷಯ. ಶ್ವಾಸಕೋಶ ಮತ್ತೆ ಇತರೆ ಅಂಗಗಳಿಗೆ ತೊಂದರೆ ಆಗುತ್ತೆ. ಯಾವುದರಿಂದ, ಈ ಕ್ಷಯ ರೋಗದಿಂದ. ಕಾರಣಗಳೇನು, ಕಲುಷಿತ ವಾತಾವರಣದಿಂದಲೂ ಕೂಡ ಈ ಕಾಯಿಲೆ ಬರುತ್ತೆ. ಮಾನವರು ಮತ್ತು ಪ್ರಾಣಿಗಳಿಂದಲೂ ಕೂಡ ಇದು ಹರಡ್ತಾ ಹೋಗುತ್ತೆ. ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ನಿಂದ ಕೂಡ ಉಂಟಾಗುತ್ತೆ. ರೋಗಾಣು ರೋಗಿಯ ಕೆಮ್ಮಿನ ಮತ್ತು ಸೀನಿನ ಮೂಲಕ ತೀವ್ರವಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಈ ಕಾಲದ ಬಂದಂತಹ ವ್ಯಕ್ತಿ ಜೋರಾಗಿ ಕೆಮ್ಮಿದಾಗ ಮತ್ತೆ ಸೀನಿದಾಗ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಈ ಕಾಯಿಲೆ ಕಲುಷಿತ ವಾತಾವರಣದಿಂದ ಮತ್ತೆ ಯಾವ್ದ್ರಿಂದ, ಮಾನವರು ಮತ್ತು ಪ್ರಾಣಿಗಳಿಂದನೂ ಕೂಡ ಇದು ಹರಡುತ್ತೆ. ಒಬ್ಬರಿಂದ ಒಬ್ಬರಿಗೆ ಈ ಕಾಯಿಲೆ ಹರಡ್ತಾ ಹೋಗುತ್ತೆ. ಲಕ್ಷಣಗಳು ಯಾವ ರೀತಿ ಇರ್ತವೆ, ಕಫ ಕೂಡಿದ ಕೆಮ್ಮು 15 ದಿನಗಳಾದ್ರೂ ವಾಸಿ ಆಗೋದಿಲ್ಲ. ಒಬ್ಬರಿಗೆ ಶೀತ ಕೆಮ್ಮು ಇರುತ್ತೆ, ಶೀತ ಕೆಮ್ಮು ಐತೆ ಅಂದ್ರೆ ಅವನಿಗೆ ಇದು ಕ್ಷಯ ರೋಗ ಬಂದಿದೆ ಅಂತ ಅಲ್ಲ. ಏನಾಗುತ್ತೆ, ಸ್ವಲ್ಪ ವಾತಾವರಣ ಬದಲಾವಣೆ ಆದಾಗ ಈ ತರದ ಶೀತ ಕೆಮ್ಮು ಬರುತ್ತೆ. ಅತಿ ಜಾಸ್ತಿ ಸಮಯ ಎಲ್ಲೂ ಹೋಗಿಲ್ಲ ಆ ವ್ಯಕ್ತಿ, 1 ತಿಂಗಳಿಂದ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ ಅಂದ್ರೂ ಕೂಡ ಅವನಿಗೆ ಶೀತ ಕೆಮ್ಮು ಜಾಸ್ತಿ ಇದೆ ಅಂದಾಗ ಅವನಿಗೆ ಈ ಲಕ್ಷಣಗಳು, ಯಾವ ಲಕ್ಷಣ, ಕ್ಷಯ ರೋಗದ ಲಕ್ಷಣ ಅವನಲ್ಲಿ ಇರುತ್ತೆ. ಯಾವ ತರದ ಲಕ್ಷಣಗಳು ಅಂದ್ರೆ, ಕಫ ಕೂಡಿದ ಕೆಮ್ಮು 15 ದಿನಗಳಾದ್ರೂ ವಾಸಿ ಆಗದೆ ಇದ್ರೆ, 15 ದಿನ ಆಗ್ಬಿಟ್ಟಿದೆ
ಆದ್ರೂ ಕೂಡ ಕೆಮ್ಮು ಕಮ್ಮಿ ಆಗಿಲ್ಲ, ಕಫನೂ ಕೂಡ ಇದೆ ಅಂದ್ರೆ ಅವನಿಗೆ ಯಾವ ರೋಗದ ಲಕ್ಷಣ? ಕ್ಷಯ ರೋಗದ ಲಕ್ಷಣ. ಕಫದಲ್ಲಿ ರಕ್ತ ಬರುತ್ತೆ, ಕೆಮ್ತಾರೆ, ಕಫ ಬರುತ್ತೆ, ಆ ಕಫದಲ್ಲಿ ಏನಿದೆ? ರಕ್ತ ಇದೆ ಅಂತ ಹೇಳಿದ್ರೆ ಅವನಿಗೆ ಕ್ಷಯ ರೋಗ ಬಂದಿದೆ ಅಂತೇಳಿ ನಾವು ತಿಳ್ಕೊಬೇಕು. ನಂತರ ಜ್ವರನೂ ಕೂಡ ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ, ಜ್ವರನೂ ಕೂಡ ಬಂದಿದೆ, ಅವನಲ್ಲಿ ಕಫದಲ್ಲಿ ರಕ್ತ ಕಾಣಿಸ್ಕೊಂಡಿದೆ, ಅವನಿಗೆ 15 ದಿವಸ ಆದ್ರೂ ಜ್ವರ ಹೋಗಿಲ್ಲ ಅಂತ ಹೇಳಿದ್ರೆ, ಕಫ ಇದೆ ಅಂತ ಹೇಳಿದ್ರೆ, ಕೆಮ್ಮಿದೆ ಅಂತ ಹೇಳಿದ್ರೆ ಅವನಿಗೆ ಕ್ಷಯ ರೋಗ ಇದೆ. ಹಾಗಾಗಿ ಅವನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ಬೇಕು. ನಂತರ ಅವಾಗ ಪದೇ ಪದೇ ಎದೆ ನೋವ್ತಾ ಇರುತ್ತೆ, ಯಾಕಂದ್ರೆ ಇದು ಶ್ವಾಸಕೋಶಕ್ಕೂ ಕೂಡ ಸಂಬಂಧಿಸಿದ ಕಾಯಿಲೆ ಆಗಿರೋದ್ರಿಂದ ಅವನಿಗೆ ಏನ್ ಕಾಣಿಸ್ಕೊಳ್ತಾ ಇರುತ್ತೆ? ಎದೆ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಆಮೇಲೆ ಒಂದು ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಬೇರೆ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗೋದಿಲ್ಲ. ಏನು ಈ ಕ್ಷಯ ರೋಗದ ಲಕ್ಷಣ ಇತ್ತು ಅಂತ ಹೇಳಿದ್ರೆ ಅವನಿಗೆ ಎದೆ ನೋವು ಬರುತ್ತೆ. ಜೀರ್ಣಶಕ್ತಿಯು ಕೂಡ ಕುಂದುತ್ತೆ, ನಾವು ಏನ್ ತಿಂದ್ರು ಕೂಡ ಜೀರ್ಣ ಆಗ್ತಾ ಇರೋದಿಲ್ಲ. ಊಟ ಮಾಡು, ಗಂಜಿ ಕುಡಿ, ಪದೇ ಪದೇ ಊಟ ಮಾಡು, ಹುಷಾರಿಲ್ಲ ಅಂತ ಹೇಳ್ತಿರ್ತಾರೆ, ಅವನಿಗೆ ಜೀರ್ಣನೇ ಆಗಿಲ್ಲ, ಊಟ ಮಾಡಿರೋದು ಜೀರ್ಣನೇ ಆಗ್ತಾ ಇಲ್ಲ ಅಂದಾಗ ಅವನಿಗೆ ಏನಾಗುತ್ತೆ? ಏನೂ ಕೂಡ ಸೇರ್ತಾ ಇರೋದಿಲ್ಲ. ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತೆ, ಅವನಿಗೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ, ಪದೇ ಪದೇ ಕುಸ್ತು ಬೀಳ್ತಾ ಇರ್ತಾನೆ. ಜೊತೆಗೆ ಅವನಲ್ಲಿ ಸಾಮರ್ಥ್ಯ ಇರೋದಿಲ್ಲ, ಮಾಡ್ಬೇಕು ಅಂತ ಹೋಗ್ತಾನೆ ಕೆಲಸ ಕಾರ್ಯಗಳನ್ನ, ಮನೆಗಳಲ್ಲಾದ್ರೂ ಕೆಲಸ ಮಾಡೋಣ ಅಂತ ಹೋಗ್ತಾನೆ, ಅದನ್ನ ಮಾಡೋದಷ್ಟು ಕೂಡ ಅವನಲ್ಲಿ ಶಕ್ತಿ ಇರೋದಿಲ್ಲ, ದುರ್ಬಲತೆ ಜಾಸ್ತಿ ಆಗುತ್ತೆ. ಈ ಕ್ಷಯ ರೋಗ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡುತ್ತೆ? ರೋಗಿಯು ಎಲ್ಲೆಂದರಲ್ಲಿ ಉಗುಳುವುದರಿಂದ ರೋಗ ಹರಡುತ್ತೆ. ನಾವು ಹೇಳ್ತೀವಿ ಶಾಲೆಗಳಲ್ಲಿ, ಎಲ್ಲೂ ನಮಗೆ ಕಾಣಿಸ್ಕೊ, ಯಾರು ನಮ್ಮ ಎದುರುಗಡೆ ಉಗುಳಿದ್ವಿ ಅಂದ್ರೆ ಒದೆ ಕೊಡ್ತೀವಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಎಲ್ಲೂ ಕೂಡ ಈ ಕ್ಷಯ ರೋಗ ಇರುವಂತಹ ವ್ಯಕ್ತಿ ಕಂಡಲ್ಲಿ ಉಗುಳ್ಬಾರ್ದು. ಆ ಉಗುಳಿದಾಗ ಅವನ ಕಫದ ಮೂಲಕ ಏನಾಗುತ್ತೆ? ಈ ಯಾವುದು ಕ್ಷಯ ರೋಗಾಣುಗಳು ಉಸಿರಾಟದ ಮೂಲಕ ನಮ್ಮ ದೇಹವನ್ನ ಸೇರ್ಕೊಳ್ಳುತ್ತವೆ, ಉತ್ತಮವಾಗಿರುವ ಚೆನ್ನಾಗಿರುವ ವ್ಯಕ್ತಿಯ ದೇಹವನ್ನ ಸೇರ್ಕೊಳ್ಳುತ್ತವೆ. ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಟುಕೊಳ್ಳದೆ ಇರುವುದರಿಂದ ರೋಗ ಕೂಡ ಹರಡುತ್ತದೆ. ಈ ಕಾಯಿಲೆ ಸೀನಿದಾಗ, ಕೆಮ್ಮಿದಾಗ ಏನಾಗುತ್ತೆ? ಈ ರೋಗಾಣು ಹೊರಗಡೆ ಬರುತ್ತೆ. ಜೋರಾಗಿ ಕೆಮ್ತೀವಿ, ಸೀನ್ತೀವಿ, ಆಗ ಅಕ್ಕಪಕ್ಕ ಉಸಿರಾಡ್ತಾ ಇರ್ತಾರೆ, ನಮ್ಮ ಸುತ್ತಮುತ್ತ ಎಲ್ಲ ಉಸಿರಾಡ್ತಿರ್ತೀವಲ್ಲ, ನೀವೆಲ್ಲ ಅಕ್ಕಪಕ್ಕ ಕೂತಿದ್ರು ಉಸಿರಾಡ್ತಾ ಇದ್ದೀರಾ. ನಾನು ಆ ತರ ಜೋರಾಗಿ ಕೆಮ್ಮಿದಾಗ ಮತ್ತೆ ಸೀನಿದಾಗ ಆ ರೋಗಾಣು ಹೊರ ಬಂದು ಇನ್ನೊಬ್ಬರಿಗೆ ಉಸಿರಾಡುವ ಮೂಲಕ ಅವರ ದೇಹವನ್ನ ಸೇರುತ್ತೆ. ನಂತರ ಒಂದೇ ಸಿಗರೇಟು, ಹುಕ್ಕ ಮುಂತಾದವುಗಳನ್ನ ಹಲವರು ಸೇದುವುದರಿಂದ ರೋಗ ಹರಡುತ್ತೆ. ಒಬ್ರು ನೋಡಿ ಶೇರ್ ಮಾಡ್ಕೊಂತ ಇರ್ತಾರೆ, ಬೀಡಿ ಸಿಗರೇಟ್ ಅನ್ನ ಸೇರ್ಬೇಕಾದ್ರೆ ನಾನೊಂದ್ 2 ದಮ್ ಹೇಳ್ಕೊಡ್ತೀನಿ, ನೀನೊಂದ್ 2 ದಮ್ ಹೇಳಿ ಅಂತ ಹೇಳ್ತಾರೆ. ಟಿವಿಗಳೆಲ್ಲ ನೋಡಿರ್ತೀವಿ ಸಾಮಾನ್ಯವಾಗಿ, ಒಬ್ರಿಗೊಬ್ರಿಗೆ ಪಾಸ್ ಮಾಡ್ತಾ ಇರ್ತಾರೆ. ಅದೇ ತರನಾಗಿ ನಾವು ಕೂಡ ನಿಜ ಜೀವನದಲ್ಲಿ ಆ ತರ ಮಾಡಿದಾಗ ಈ ಕ್ಷಯ ರೋಗ ಇರುವಂತಹ ವ್ಯಕ್ತಿಯ ರೋಗದ ಲಕ್ಷಣಗಳು ನಮ್ಮ ದೇಹವನ್ನ ಸೇರ್ತವೆ. ಇದಕ್ಕೆ ನಿಯಂತ್ರಣವನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು? ರೋಗಿಯು ಎಲ್ಲೆಂದರಲ್ಲಿ ಉಗುಳಬಾರದು, ಸೀನುವಾಗ, ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನ ಇಟ್ಕೋಬೇಕು. ನನಗೆ ಕೆಮ್ಮು ಬರ್ತಾ ಇದೆ, ಸೀನ್ ಬರ್ತಾ ಇದೆ ಅಂದ್ರೆ ಬೇಗ ನಮ್ಮಲ್ಲಿ ಯಾವ್ದಾದ್ರು ಬಟ್ಟೆ, ಕಚ್ಚಿಫು ಅಥವಾ ಸೀರೆ ಇರುತ್ತೆ ಸಾಮಾನ್ಯವಾಗಿ, ಈ ರೀತಿಯಾಗಿ ಅಡ್ಡ ನಾವು ಇಡ್ಕೋಬೇಕು. ಹಂಗೆ ನಾನು ಜೋರಾಗಿ ಕೆಮ್ಮಿದೆ ಅಂದ್ರೆ ಅಕ್ಷಿಗೆ, ಪಕ್ಕ ಇರೋ ಲಕ್ಷ್ಮಿಗೆ, ಎಲ್ಲರಿಗೂ ಕೂಡ ಏನಾಗುತ್ತೆ? ನೀವು ಈ ಕ್ಲಾಸ್ ರೂಮಲ್ಲಿ ಇರುವಂತವ್ರಿಗೆ ಎಲ್ಲರೂ ಕೂಡ ಉಸಿರಾಟದ ಮೂಲಕ ಕ್ಷಯ ಇರುವಂತಹ ರೋಗಾಣುಗಳು ಅವರ ಉಸಿರಾಟದ ಮೂಲಕ ಅವರ ದೇಹವನ್ನ ಸೇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಕೆಮ್ಮುವಾಗ, ಸೀನುವಾಗ ಏನ್ ಮಾಡ್ಬೇಕು? ಅಡ್ಡ ಬಟ್ಟೆಯನ್ನ ಇಟ್ಕೋಬೇಕು. ಹಿಂಗ್ ಇಟ್ಕೋಬಾರ್ದು, ಮೂಗಿಗೆ ಅಡ್ಡ ಮುಚ್ಕೋಬೇಕು. ನಂತರ ಕ್ಷಯ ರೋಗವನ್ನ ಟ್ಯೂಬರ್ಕ್ಯುಲಿನ್, DPD, ಕ್ಲೋರಿಫೈಡ್ ಪ್ರೋಟೀನ್ ಡಿರೈವೇಟಿವ್ ಪರೀಕ್ಷೆಯಿಂದ ತಿಳಿಬಹುದು. ಈ ಪರೀಕ್ಷೆಯನ್ನ ಮಾಡಿಸೋದ್ರಿಂದ ನಾವು ಕಫ ಟೆಸ್ಟ್ ಮಾಡಿಸ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ, ಜಾಸ್ತಿ 15 ದಿವಸ ಆದ್ರೂ ಕೆಮ್ಮು ಹೋಗ್ತಾ ಇಲ್ಲ ಸರ್, ಕಫ ಬರುತ್ತಾ, ಕೆಮ್ಮಬೇಕಾದ್ರೆ ಕಫ ಬರುತ್ತಾ ಅಂತ ಕೇಳ್ತಾರೆ ಹಾಸ್ಪಿಟಲ್ ಸರ್ ಅಂತ ಹೇಳಿದಾಗ ಕಫ ಪರೀಕ್ಷೆ ಮಾಡಿಸ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಆ ಕಫ ಪರೀಕ್ಷೆಯನ್ನ ಮಾಡಿದಾಗ ನಾವು ಕಫ ಬಂದಾಗ ಅದ್ರಲ್ಲಿ ರಕ್ತ ಕಾಣಿಸ್ಕೊಳ್ತು ಅಂದ್ರೆ ಏನಂತ ಹೇಳಿದೆ? ಕ್ಷಯ ಇದೆ ಅಂತ ಅಂದ್ಕೊಂಡು ಹೇಳಿದ್ವಿ. ಅದೇ ರೀತಿ ಕಫ ಪರೀಕ್ಷೆಯನ್ನ ಮಾಡಿದಾಗ ಅದರಲ್ಲಿ ನಮಗೆ ಯಾವ ಕಾಯಿಲೆ ಇದೆ, ಯಾವ ರೋಗ ಇದೆ ಅಂತ ಹೋಗ್ತದೆ. 30 ವರ್ಷ ವಯಸ್ಸಿನ ಒಳಗಿನವರೆಲ್ಲ BCG ಚುಚ್ಚುಮದ್ದನ್ನ ಹಾಕಿಸ್ಕೊಳ್ಬೇಕು. ಚಿಕ್ಕ ಮಕ್ಕಳು ಯಾವಾಗಿಂದ ಹುಟ್ಟಿದಾಗಿನಿಂದ 6 ವರ್ಷದವರೆಗೆ ಪೇರೆಂಟ್ಸ್ಗೆ ನೆನಪಿರುತ್ತೆ ಚುಚ್ಚುಮದ್ದುಗಳು ಹಾಕ್ಸೋದು. ಅದೇ 6 ವರ್ಷ ಆದ್ಮೇಲೆ ನೆನಪಿರುತ್ತಾ? ಇಲ್ಲ. ಹಾಗಾಗಿ ಆ ತಂದೆ ತಾಯಿಗಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನ್ ಮಾಡ್ತಾರೆ? ಮರ್ತು ಬಿಡ್ತಾರೆ. 9 ತಿಂಗಳು ಅದೇ ಹುಟ್ಟಿದಾಗಿನಿಂದ ಅಟ್ಲೀಸ್ಟ್ 6 ವರ್ಷದವರೆಗೂ ಪೇರೆಂಟ್ಸ್ಗೆ ಏನಿರುತ್ತೆ?
ಓ ನಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು, ಹುಟ್ಟಿದ ತಕ್ಷಣನೇ ಚುಚ್ಚುಮದ್ದುಗಳನ್ನ ಹಾಕ್ತಾರೆ. ನಂತರ 1.5 ತಿಂಗಳಿಗೆ ಹಾಕ್ತಾರೆ, ನೆಕ್ಸ್ಟ್ 3 ತಿಂಗಳಿಗೆ ಹಾಕ್ತಾರೆ, ನೆಕ್ಸ್ಟ್ 6 ತಿಂಗಳಿಗೆ ಹಾಕ್ತಾರೆ, 9 ತಿಂಗಳಿಗೆ ಹಾಕ್ತಾರೆ ಚುಚ್ಚುಮದ್ದುಗಳನ್ನ. ತೊಡೆಗಳಿಗೆ ಕೊಡ್ತಾರೆ, ಕೈಗಳಿಗೆ ಕೊಡ್ತಾರೆ ಅಲ್ವಾ. ಆಗ ಹಾಕಿದಾಗ ಈ ತರದ ಕಾಯಿಲೆಗಳು ಏನಾಗುತ್ತೆ, ನಮ್ಮಲ್ಲಿ ರೋಗ ನಿವಾರಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಈ ಚುಚ್ಚುಮದ್ದುಗಳನ್ನ ಕೊಟ್ಟಾಗ. ಹಾಗಾಗಿ ನಾವೇನ್ ಮಾಡ್ಬೇಕು, 6 ವರ್ಷದ ನಂತರ ತಂದೆ ತಾಯಿಗಳು ಮರ್ತು ಬಿಡ್ತಾರೆ. ನೀವೆಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ, ಹಾಸ್ಪಿಟ್ಲಿಂದ ಇಂಜೆಕ್ಷನ್ ಮಾಡಕ್ಕೆ ಏನಂತೀರಿ? ಬಂದಾಗ ಏನಂತೀರ? ಅಯ್ಯಪ್ಪ ಬೇಡ ಮಿಸ್ ಅಂತೇಳಿ ಎದ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರವೇ ಈ ತರದ ಕಾಯಿಲೆಗಳನ್ನ ತಡೆಗಟ್ಟೋದಕ್ಕೋಸ್ಕರನೇ ಗೌರ್ಮೆಂಟ್ನವ್ರು ಏನ್ ಮಾಡ್ತಾರೆ, ಚುಚ್ಚುಮದ್ದುಗಳನ್ನ ಅವರೇ ಸಪ್ಲೈ ಮಾಡಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಗಮನ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಸ್ಪಿಟಲ್ಗಳಿಂದ ಬಂದು ಇಲ್ಲೇನೆ ಆ ಚುಚ್ಚುಮದ್ದುಗಳನ್ನ ಹಾಕಿ ಹೋಗ್ತಾರೆ. ಅವರು ಈ ಇಂಜೆಕ್ಷನ್ ಅನ್ನ ಹಾಕೋದ್ರಿಂದ ಈ ತರದ ಕಾಯಿಲೆಗಳನ್ನ ನಾವೇನ್ ಮಾಡ್ಬೋದು, ತಡೆಗಟ್ಟಬಹುದು. ನಂತರ ರೋಗದ ಚಿಹ್ನೆಗಳು ಕಂಡ ಕೂಡಲೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ಬೇಕು. ಈ ತರದ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದ್ದೇವೆ, ಯಾರು ಹೇಳದೆ ಬೇಡ ನನಗೆ ಕಫ ಬಂದಿದೆ, ನಾನು ಕೆಮ್ತಾ ಇದ್ದೀನಿ, ಕಫ ಉಗುಳ್ತಾ ಇದ್ದೀನಿ, ಅದ್ರ ಕಫದಲ್ಲಿ ರಕ್ತ ಕಾಣಿಸ್ಕೊಳ್ತು, ಸುಸ್ತಾಗ್ತಾ ಇದೆ, ಬೇದಿ ಆಗ್ತಾ ಇದೆ ನನಗೆ, ಈ ತರ ನಾನು ಹೇಳಿದ್ನಲ್ಲ ಮಲೇರಿಯಾ ರೋಗ ಯಾವ ತರ ಲಕ್ಷಣಗಳು, ಕಾಲರಾ ರೋಗ ಯಾವ ತರ ಲಕ್ಷಣಗಳು, ಕ್ಷಯ ರೋಗ ಯಾವ ತರ ಲಕ್ಷಣಗಳು, ಈ ಲಕ್ಷಣಗಳ ಬಗ್ಗೆ ನನ್ಗೆ ಏನಾದ್ರು ಕಾಣಿಸ್ಕೊಳ್ತು ಅಂದ್ರೆ ಯಾರು ಹೇಳೋದು ಬೇಡ, ನನಗೆ ಹಿಂಗ ಆಗ್ತಾ ಇದೆ ಇರ್ಬೋದಾ ಅಂತ ಕೇಳೋದೇ ಬೇಡ. ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಮುಂಜಾಗ್ರತೆಯಿಂದ ಈ ಕಾಯಿಲೆಗಳು ಬರದ ರೀತಿಯಲ್ಲಿ ನಾವು ಹುಷಾರಾಗಿ ಇರ್ಬೇಕು. ಮಲೇರಿಯಾ ಯಾವುದರಿಂದ ಬರುತ್ತೆ ಅಂತ ಹೇಳ್ತೇವೆ, ಯಾವ ಸೊಳ್ಳೆ? ಅನಾಫಿಲಿಸ್ ಸೊಳ್ಳೆಯಿಂದ, ಹೆಣ್ಣು ಸೊಳ್ಳೆಯಿಂದ ಈ ಕಾಯಿಲೆ ಬರುತ್ತೆ. ಯಾವ ತಿಂಗಳಿಂದ ಯಾವ ತಿಂಗಳಿಗೂ ಇರುತ್ತೆ? ಸೆಪ್ಟೆಂಬರ್ ಇರುತ್ತೆ. ಕಾಲರಾ ಯಾವ್ದಿಂದ ಬರುತ್ತೆ? ಯಾವ್ದಿಂದ ಬರುತ್ತೆ ಕಾಲರಾ? ವಿಬ್ರಿಯೋ ಎನ್ನುವಂತಹ ರೋಗಾಣುವಿನಿಂದ ಈ ಕಾಯಿಲೆ ಹರಡ್ತಾ ಹೋಗುತ್ತೆ. ಇದು ಮೇ ಇಂದ ಅಕ್ಟೋಬರ್ ತಿಂಗಳವರೆಗೂ ಇರುತ್ತೆ. ಇದು ಯಾವ್ದಿಂದ ಹರಡುತ್ತೆ? ನೊಣದಿಂದ ಹರಡ್ತಾ ಹೋಗುತ್ತೆ. ಇದು ಶ್ವಾಸಕೋಶಕ್ಕೆ ಮತ್ತೆ ಯಾವುದಕ್ಕೆ ತೊಂದರೆ ಆಗುತ್ತೆ? ಕ್ಷಯ ರೋಗ ಶ್ವಾಸಕೋಶಕ್ಕೆ ಮತ್ತು ಇತರೆ ಅಂಗಾಂಗಗಳಿಗೆ ಇದು ತೊಂದರೆಯನ್ನ ಉಂಟು ಮಾಡುತ್ತೆ. ಸೊಳ್ಳೆಗಳ ನಿರ್ಮೂಲನಕ್ಕೆ ಕ್ರಿಮಿನಾಶಕಗಳನ್ನ ಸಿಂಪಡಿಸಬೇಕು. ಈಗ ಗ್ರಾಮ ಪಂಚಾಯತಿಗೆಲ್ಲ ಏನ್ ಕೊಡ್ತಾರೆ, ಚರಂಡಿಗಳಿಗೆಲ್ಲ ಬಂದು ಹಾಕೋಗ್ತಾರೆ ನೋಡಿದ್ದೀರಿ, ಬ್ಲೀಚಿಂಗ್ ಪೌಡರ್. ನಿಂತ ನೀರುಗಳು ಅವು ಬ್ಲೀಚಿಂಗ್ ಪೌಡರ್ನ ಹಾಕಿದಾಗ ಅವೇನಾಗ್ತವೆ, ಸೊಳ್ಳೆಗಳು ಸತ್ತೋಗ್ತವೆ, ಮೊಟ್ಟೆ ಇಡೋದಿಕ್ಕೆ ಆಸ್ಪದ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಎಲ್ಲಿ ನಿಂತ ನೀರಿರುತ್ತೆ ಚರಂಡಿಗಳಲ್ಲಿ, ನಾವು ಬಚ್ಚಲು ಗುಂಡಿಗಳನ್ನ ಮಾಡಿರ್ತಾರೆ, ಒಬ್ಬೊಬ್ಬರು ಚರಂಡಿ ವ್ಯವಸ್ಥೆ ಇರೋದಿಲ್ಲ. ಹಾಗೇನ್ ಮಾಡ್ತಾರೆ, ಅವರು ಬಾತ್ರೂಮ್ ಇಂದ ಹೋಗುವಂತ ನೀರು ಒಂದು ಗುಂಡಿಯಲ್ಲಿ ಶೇಖರಣೆ ಆಗಲಿ ಅನ್ನೋ ಕಾರಣಕ್ಕೆ ಆಳವಾಗಿ ಗುಂಡಿ ತೆಗೆದು ನೀರು ಅಲ್ಲೇ ಹೋಗಿ ಬೀಳೋ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆಗ ಅಲ್ಲಿ ಏನಾಗುತ್ತೆ, ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆ ಗುಂಡಿಗೆ ಏನ್ ಮಾಡ್ಬೇಕು, ಈ ಬ್ಲೀಚಿಂಗ್ ಪೌಡರ್ನ, ಡಿಟರ್ಜೆಂಟ್ ಗಳನ್ನ ಹಾಕೋದ್ರಿಂದ ಆ ಸೊಳ್ಳೆಗಳು ಅಲ್ಲಿ ಮರಿ ಇರೋದಿಲ್ಲ, ಮತ್ತೆ ವಾಸವಾಗಿ ಕೂಡ ಇರೋದಿಲ್ಲ, ಅಲ್ಲಿ ಎಲ್ಲೂ ಕೂಡ ಸತ್ತು ಹೋಗ್ತವೆ. ನಂತರ ಕ್ರಿಮಿನಾಶಕಗಳನ್ನ ಮನೆಗಳ ಸುತ್ತಮುತ್ತ ಏನ್ ಮಾಡ್ಬೇಕು, ಸಿಂಪಡಿಸಬೇಕು. ಔಷಧಿಗಳನ್ನ ಗೊತ್ತಾಯ್ತಲ್ಲ, ಸೊಳ್ಳೆ ಇದೆಲ್ಲ ಇದಕ್ಕೆ ಭತ್ತಕ್ಕೆಲ್ಲ ಹೊಡೆಯಕ್ ಹೋಗ್ತಿರಲ್ವಾ, ಸೊಳ್ಳೆ ಕೂತಾಗ ಸೀಮೆ ಎಲ್ಲ ಕೂತಿರ್ತಾವಲ್ಲ, ಅವಕ್ಕೆಲ್ಲ ಔಷಧಿಗಳನ್ನ ಹೊಡೆಯಕ್ ಹೋದಾಗ ಹಾಗೆ ಮನೆಯ ಸುತ್ತಮುತ್ತಲೂ ಕೂಡ ಈ ಔಷಧಿಗಳನ್ನ ಸಿಂಪಡಿಸಬೇಕು. ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬೇಕು. ಕಿಟಕಿಗಳಿಗೆ, ಆಮೇಲೆ ಗುಡ್ ನೈಟ್ ಕಾಯಿಲ್ಗಳನ್ನ ಬಳಸಬೇಕು, ಸೊಳ್ಳೆ ಬತ್ತಿಗಳನ್ನ ಬಳಸಬೇಕು. ಜೊತೆಗೆ ಏನ್ ಮಾಡ್ಬೇಕು, ಕಿಟಕಿಗಳಲ್ಲಿ ನೆಟ್ ಬರುತ್ತಲ್ಲ ಸೊಳ್ಳೆಗಳು, ಅದನ್ನು ಕೂಡ ಅದಕ್ಕೆ ಬಳಿಬೇಕು. ಜೊತೆಗೆ ಮಲಗುವಾಗ ಹೆಚ್ಚಾಗಿ ನಾವು ಸೇಫ್ಟಿ ಆಗ್ಬೇಕು ಅಂದ್ರೆ ಸೊಳ್ಳೆ ಏನ್ ಮಾಡ್ಬೇಕು, ಮ್ಯಾಟ್ ಅಂತ ಯಾವುದು ಸೊಳ್ಳೆ ಪರದೆಗಳನ್ನ ಕಟ್ಕೊಂಡು ನಾವು ಮಲಗಬೇಕು. ಆ ಮಲಗಿರ್ತೀರಿ, ಮಲಗ್ಬೇಕಾದ್ರೆ ಕರೆಕ್ಟಾಗಿ ಮಲಗಿರ್ತೀರಿ, ಅದ್ರೊಳಗಡೆ ಬೆಳಗ್ಗೆ ಎದ್ದಾಗ ಎಲ್ಲಿರ್ತೀರಿ, ಸೊಳ್ಳೆ ಪರದೆಯಿಂದ ಹೊರಗೆ ಬಂದಿರ್ತೀವಿ. ಹಾಗೆ ಆಗ್ಬಾರ್ದು. ಹಾಗಾಗಿ ನಾವು ನೀಟಾಗಿ ಸೇಫ್ ಆಗಿ ಅದನ್ನ ಕಟ್ಕೊಂಡು ಮಲಗಬೇಕು. ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ತೂರದ ಜಾಲರಿಗಳನ್ನ ಹಾಕ್ಸ್ಬೇಕು, ಪರದೆಗಳನ್ನ ಅಥವಾ ತಂತಿದೆ ಬರುತ್ತಲ್ಲ ಆ ಮೆಸ್ಸನ್ನ ಹಾಕ್ಸ್ಕೋಬೇಕು. ನಂತರ ಬರುವ ಕಾಯಿಲೆ ಯಾವುದು, ಕಾಲರಾ. ಕಾಲರಾ ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳು. ಅದು ಯಾವ ತಿಂಗಳಿಂದ ಬಂದಿತ್ತು, ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೂ ಮಲೇರಿಯಾ ಬಂದಿದ್ರೆ ಮೇ ಇಂದ ಸೆಪ್ಟೆಂಬರ್, ಇದು
ಇದು ಮೇ ಇಂದ ಅಕ್ಟೋಬರ್, 1 ತಿಂಗಳು ಜಾಸ್ತಿ ಇರುತ್ತೆ. ಅಕ್ಟೋಬರ್ ತಿಂಗಳವರೆಗೆ ಇರುತ್ತೆ. ಯಾವುದು? ಕಾಲರಾ. ಕಾಲರಾ ರೋಗವು ವಿಬ್ರಿಯೋ ಕಾಲರಾ ಎಂಬ ರೋಗಾಣುವಿನಿಂದ ಉಂಟಾಗುತ್ತೆ. ಇದು ಯಾವುದರಿಂದ ಉಂಟಾಗುತ್ತೆ? ವಿಬ್ರಿಯೋ ಕಾಲರಾ ಎನ್ನುವಂತಹ ರೋಗಾಣುವಿನಿಂದ ಈ ಕಾಯಿಲೆ ಉಂಟಾಗುತ್ತೆ. ಯಾವುದು? ಕಾಲರಾ ರೋಗ. ಕಲುಷಿತವಾದ ಆಹಾರ, ನೀರು ಕಾಲರಾ ಬರಲು ಕಾರಣ ಆಗುತ್ತೆ. ಕಲುಷಿತವಾಗಿರುವಂತಹ ಆಹಾರವನ್ನ ಸೇವನೆ ಮಾಡಿದಾಗ ಬೂಸ್ಟ್ ಬಂದಿರುತ್ತೆ ಆಹಾರ. ವೇಸ್ಟ್ ಮಾಡೋದೇನು? ಬ್ರೆಡ್ ಅಲ್ಲಿ ಗೊತ್ತಾಗಿರಲ್ಲ, ಬ್ರೆಡ್ ಕೇಕ್ ಅವೆಲ್ಲ ಸುಮಾರು ದಿವಸ, ಒಂದು 3 ದಿವಸಕ್ಕಿಂತ ಜಾಸ್ತಿ ಸಮಯ ಇಟ್ಟು ತಿಂದ್ರೆ ಅದೇನಾಗುತ್ತೆ? ಏನಾಗುತ್ತೆ? ಬೂಸ್ಟ್ ಬಂದಿರುತ್ತೆ. ಆಗ ಅದು ಸ್ಮೆಲ್ ಬಾಯಲ್ಲೇ ಗೊತ್ತಾಗ್ತಾ ಇರುತ್ತೆ, ಅದು ಮುಗ್ಗು ಸ್ಮೆಲ್ ಗೊತ್ತಾಗ್ತಾ ಇರುತ್ತೆ. ನಾವೇ ಮಾಡ್ತೀವಿ, ದುಡ್ಡು ಕೊಟ್ಬಿಟ್ಟಿರ್ತೀವಿ ಅನ್ನೋ ಕಾರಣ ತಿನ್ಬಿಟ್ಟಿರ್ತೀವಿ ಅಲ್ವಾ? ಅದೇನಾಗುತ್ತೆ? ಈ ಕಾಲರಾ ಬರೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಕಲುಷಿತವಾದಂತಹ ನೀರನ್ನು ಸೇವನೆ ಮಾಡಿದಾಗಲೂ ಕೂಡ ಈ ಕಾಲರಾ ರೋಗ ಬರುತ್ತೆ. ನೊಣಗಳು ಕಾಲರದ ಅತಿ ಭಯಂಕರ ವಾಹಕಗಳು. ನೊಣಗಳೇ ಇದರ ಸೂತ್ರಧಾರ. ಅಲ್ಲಿ ಸೊಳ್ಳೆಗಳಾಗಿದ್ರೆ ಇಲ್ಲಿ ಯಾವುವು? ನೊಣಗಳು ಇದರ ಮುಖ್ಯ ಪಾತ್ರಧಾರಿಗಳು. ಯಾಕೆ ನೊಣಗಳು ಆಗ್ತವೆ? ಯಾವ ರೀತಿ ನೊಣಗಳು ಯಾವ ರೀತಿ ಈ ಕಾಲರಾ ರೋಗವನ್ನ ಹರಡಿಸ್ತವೆ? ಹೇಳಿ, ಯಾವ ರೀತಿಯಾಗಿ ಹರಡ್ತವೆ? ನೊಣಗಳಿಂದ ನಮ್ಗೆ ಈ ಕಾಲರಾ ರೋಗ ಬರೋದಕ್ಕೆ ಯಾವ ರೀತಿ ಸಾಧ್ಯ? ಯೋಚನೆ ಮಾಡಿ ಹೇಳಿ, ಯಾವ ರೀತಿ ಬರುತ್ತೆ ನೊಣಗಳಿಂದ ನಮ್ಗೆ ಈ ಕಾಲರಾ ರೋಗ? ಹೊರಗಡೆ ಪ್ರದೇಶ ತಿಪ್ಪೆಗಳ ಮೇಲೆ ಕೂತಿರ್ತವೆ. ಮತ್ತೆ ಹೇಳಿ, ಮನೆಗಳಲ್ಲಿ ನಾವು ಆಹಾರವನ್ನ ರೆಡಿ ಮಾಡಿರ್ತೀವಿ, ತೆರೆದಿಟ್ಟಿರ್ತೀವಿ, ಓಪನ್ ಮಾಡಿಟ್ಟಿರ್ತೀವಿ. ಏನಾಯ್ತು? ನೊಣ ಹೋಗಿ ಅದ್ರ ಮೇಲೆ ಕೂತು, ಸಿಹಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಏನಾಯ್ತು? ಏನೇ ಒಂದು ಮನೆಯಲ್ಲಿ ಚೆಲ್ಲಿರ್ಲಿ, ಸಿಹಿಯಾದ ಅಂಶ ಚೆಲ್ಲಿತ್ತು ಅಂದ್ರೆ ಅಲ್ಲೇ ನೊಣ ಅಲ್ಲೇ ಸುತ್ತಾಡ್ತಾ ಇರ್ತವೆ. ಅದೇನಾಗುತ್ತೆ? ಆ ನೊಣ ಮತ್ತೆ ಬಂದು ಏನಾಗುತ್ತೆ? ಚೆನ್ನಾಗಿರುವಂತ ಆಹಾರದ ಮೇಲೆ ಕೂತಿರುತ್ತೆ, ಅಥವಾ ನಾವು ತೆರೆದಿಟ್ಟಿರುವಂತ ಆಹಾರದ ಮೇಲೆ ಕೂತಿರುತ್ತೆ. ನಾವೇನ್ ಮಾಡ್ತೀವಿ ಅದನ್ನ ಗೊತ್ತಿರೋದಿಲ್ಲ, ತಿಂದ್ಬಿಟ್ಟಿರ್ತೀವಿ. ಅದು ಎಲ್ಲಿ ಕೂತಿದ್ ಬರುತ್ತೆ ಅಂತ ಗೊತ್ತಿರುತ್ತೆ ನಮಗೆ? ಅದೇನಾದ್ರೂ ಕೈ ಕಾಲು ತೊಳ್ಕೊಂಡ್ ಕೂತಿರುತ್ತಾ? ಇಲ್ಲ. ಒಬ್ಬ ಸತ್ತ ವ್ಯಕ್ತಿ ಮೇಲೆ ಕೂತಿರುತ್ತೆ, ಅಥವಾ ಪ್ರಾಣಿಗಳ ಮೇಲೆ ಕೂತಿರುತ್ತೆ, ಸತ್ತ ಪ್ರಾಣಿಗಳ ಮೇಲೆ, ಅಥವಾ ಹೊರಗಡೆ ಸಗಣಿ ಮೇಲೆ ಕೂತಿರುತ್ತೆ, ಅಥವಾ ಮಲಮೂತ್ರ ವಿಸರ್ಜನೆಗಳ ಮೇಲೆ ಕೂತಿರುತ್ತೆ, ಅಥವಾ ಯಾವುದು ಚರಂಡಿಗಳ ಮೇಲೆ ಕೂತಿರುತ್ತೆ. ಒಟ್ಟು ವೇಸ್ಟ್ ಆಗಿರುವಂತಹ ಆಹಾರಗಳ ಮೇಲೆ ಅದು ಕೂತು ಬಂದು, ಮನೆಗಳಲ್ಲಿ ನಾವು ಆಹಾರವನ್ನ ಊಟ ಮಾಡೋದು ಸ್ವಲ್ಪ ಲೇಟ್ ಆಗಿ ಬಿಟ್ಟು ಹೋಗಿರ್ತೀವಿ, ಯಾರೋ ಫೋನ್ ಬಂತು ಅಥವಾ ಯಾರೋ ಬಂದ್ರು ಅಂತೇಳಿ ನಾವು ಊಟ ಮಾಡೋದಕ್ಕೆ ಕೂತಿರ್ತೀವಿ, ಎದ್ದೋಗ್ಬಿಡ್ತೀವಿ, ಯಾರೋ ಕರೆದ್ರು ಅಂತೇಳಿ. ಅಷ್ಟೊತ್ತಿಗಾಗಲೇ ನೊಣಗಳು ಏನಾಗಿರ್ತವೆ? ಅದ್ರ ಮೇಲೆ ಕೂತಿರ್ತವೆ ಅಲ್ವಾ? ಪದೇ ಪದೇ ಮೈಗಳ ಮೇಲೆ ಬಂದು ಕೂಡ್ತಾ ಇರ್ತವೆ. ಏನಾದ್ರು ಸಿಹಿ ತಿಂದಿರ್ತೀವಿ, ನೀಟಾಗಿ ಬಾಳಿಸ್ಕೊಂಡಿರಲ್ಲ ಅಂದ್ರೆ ಬರ್ತಿರ್ತಾವಲ್ವಾ ಅಲ್ವಾ? ಆಗ ಈ ಕಾಲರಾ ರೋಗ ಆಗೋದಕ್ಕೆ ಈ ರೀತಿಯಾಗಿ ಅವು ಏನ್ ಮಾಡ್ತವೆ? ಸಪೋರ್ಟ್ ಮಾಡ್ತವೆ. ಆಹಾರಗಳ ಮೇಲೆ ಕೂತಾಗ ನಮಗೆ ಗೊತ್ತಿರೋದಿಲ್ಲ, ನಾವು ಅದನ್ನ ಸೇವನೆ ಮಾಡ್ತೇವೆ. ನಂತರ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಈ ಕಾಲರಾ ರೋಗ ಬಂದಾಗ ನಮ್ಮಲ್ಲಿ ಯಾವ ಯಾವ ಬದಲಾವಣೆಗಳು ಆಗ್ತವೆ ಅಂತ. ಪದೇ ಪದೇ ವಾಂತಿ ಮತ್ತು ಬೇದಿ ಆಗುತ್ತೆ. ಕಲುಷಿತವಾದ ಆಹಾರ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಸರಿಯಾದ ಆಹಾರ ತಿಂದಾಗಲೇ ಅದು ಸಪೋರ್ಟ್ ಮಾಡೋದಿಲ್ಲ. ಅದರಲ್ಲಿ ಕಲುಷಿತವಾಗಿರುವಂತಹ ಆಹಾರವನ್ನು ತಿಂದಾಗ ನಮ್ಮ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ? ಪದೇ ಪದೇ ಏನಾಗುತ್ತೆ? ವಾಂತಿ ಮತ್ತೆ ಬೇದಿ ಆಗ್ತಾ ಇರುತ್ತೆ. ಏನ್ ತಿಂದ್ರು ಸೇರ್ತಾ ಇರೋದಿಲ್ಲ. ಊಟ ಮಾಡ್ಬೇಕು ಅನ್ಸುತ್ತೆ, ಊಟ ಮಾಡ್ತೀವಿ, ಆದ್ರೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ? ವಾಂತಿ ಬರುತ್ತೆ, ಇಲ್ಲ ಬೇದಿ ಆಗುತ್ತೆ. ಅದು ಎಲ್ಲಿ ಕೂತಿದ್ ಬರುತ್ತೆ ಅಂತ ಗೊತ್ತಿರುತ್ತೆ ನಮಗೆ? ಅದೇನಾದ್ರೂ ಕೈ ಕಾಲು ತೊಳ್ಕೊಂಡ್ ಕೂತಿರುತ್ತಾ? ಇಲ್ಲ. ಒಬ್ಬ ಸತ್ತ ವ್ಯಕ್ತಿ ಮೇಲೆ ಕೂತಿರುತ್ತೆ, ಅಥವಾ ಪ್ರಾಣಿಗಳ ಮೇಲೆ ಕೂತಿರುತ್ತೆ, ಸತ್ತ ಪ್ರಾಣಿಗಳ ಮೇಲೆ, ಅಥವಾ ಹೊರಗಡೆ ಸಗಣಿ ಮೇಲೆ ಕೂತಿರುತ್ತೆ, ಅಥವಾ ಮಲಮೂತ್ರ ವಿಸರ್ಜನೆಗಳ ಮೇಲೆ ಕೂತಿರುತ್ತೆ, ಅಥವಾ ಯಾವುದು ಚರಂಡಿಗಳ ಮೇಲೆ ಕೂತಿರುತ್ತೆ. ಒಟ್ಟು ವೇಸ್ಟ್ ಆಗಿರುವಂತಹ ಆಹಾರಗಳ ಮೇಲೆ ಅದು ಕೂತು ಬಂದು, ಮನೆಗಳಲ್ಲಿ ನಾವು ಆಹಾರವನ್ನ ಊಟ ಮಾಡೋದು ಸ್ವಲ್ಪ ಲೇಟ್ ಆಗಿ ಬಿಟ್ಟು ಹೋಗಿರ್ತೀವಿ, ಯಾರೋ ಫೋನ್ ಬಂತು ಅಥವಾ ಯಾರೋ ಬಂದ್ರು ಅಂತೇಳಿ ನಾವು ಊಟ ಮಾಡೋದಕ್ಕೆ ಕೂತಿರ್ತೀವಿ, ಎದ್ದೋಗ್ಬಿಡ್ತೀವಿ, ಯಾರೋ ಕರೆದ್ರು ಅಂತೇಳಿ. ಅಷ್ಟೊತ್ತಿಗಾಗಲೇ ನೊಣಗಳು ಏನಾಗಿರ್ತವೆ? ಅದ್ರ ಮೇಲೆ ಕೂತಿರ್ತವೆ ಅಲ್ವಾ?
ಪದೇ ಪದೇ ಮೈಗಳ ಮೇಲೆ ಬಂದು ಕೂಡ್ತಾ ಇರ್ತವೆ, ಏನಾದ್ರು ಸಿಹಿ ತಿಂದಿರ್ತೀವಿ, ನೀಟಾಗಿ ಬಾಳಿಸ್ಕೊಂಡಿರಲ್ಲ ಅಂದ್ರೆ ಬರ್ತಿರ್ತಾವಲ್ವಾ ಅಲ್ವಾ. ಆಗ ಈ ಕಾಲರಾ ರೋಗ ಹರಡೋದಿಕ್ಕೆ ಈ ರೀತಿಯಾಗಿ ಅವು ಏನ್ ಮಾಡ್ತವೆ, ಸಪೋರ್ಟ್ ಮಾಡ್ತವೆ. ಆಹಾರಗಳ ಮೇಲೆ ಕೂತಾಗ ನಮಗೆ ಗೊತ್ತಿರೋದಿಲ್ಲ, ನಾವು ಅದನ್ನ ಸೇವನೆ ಮಾಡ್ತೇವೆ. ನಂತರ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಈ ಕಾಲರಾ ರೋಗ ಬಂದಾಗ ನಮ್ಮಲ್ಲಿ ಯಾವ ಯಾವ ಬದಲಾವಣೆಗಳು ಆಗ್ತವೆ ಅಂತ. ಪದೇ ಪದೇ ವಾಂತಿ ಮತ್ತು ಬೇದಿ ಆಗುತ್ತೆ. ಕಲುಷಿತವಾದ ಆಹಾರ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಸರಿಯಾದ ಆಹಾರ ತಿಂದಾಗಲೇ ಅದು ಸಪೋರ್ಟ್ ಮಾಡೋದಿಲ್ಲ. ಅದರಲ್ಲಿ ಕಲುಷಿತವಾಗಿರುವಂತ ಆಹಾರವನ್ನು ತಿಂದಾಗ ನಮ್ಮ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ಪದೇ ಪದೇ ಏನಾಗುತ್ತೆ, ವಾಂತಿ ಮತ್ತೆ ಬೇದಿ ಆಗ್ತಾ ಇರುತ್ತೆ. ಏನ್ ತಿಂದ್ರು ಸೇರ್ತಾ ಇರೋದಿಲ್ಲ. ಊಟ ಮಾಡ್ಬೇಕು ಅನ್ಸುತ್ತೆ, ಊಟ ಮಾಡ್ತೀವಿ, ಆದ್ರೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ವಾಂತಿ ಬರುತ್ತೆ, ಇಲ್ಲ ಬೇದಿ ಆಗುತ್ತೆ. ಅಕ್ಕಿ ತೊಳೆದ ನೀರಿನಂತೆ ದಿನಕ್ಕೆ 30-40 ಬಾರಿ ಏನ್ ಮಾಡ್ತೀರಾ, ಬೇದಿ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಆಹಾರವನ್ನ ಸೇವನೆ ಮಾಡೋದಕ್ಕೆ ತುಂಬಾ ಜಾಗರೂಕತೆಯಿಂದ ನೋಡಿ. ಅಸ್ಕಪಿಸ್ಕಪ್ ಎಂದಿದ್ರು ಕೂಡ ಇದೇ ತರ ಆಗುತ್ತೆ. ಆಹಾರವನ್ನ ನಾವು ಬೇಯಿಸ್ಬೇಕಂದ್ರೆ ಕರೆಕ್ಟ್ ಆಗಿ ಬೇಯಿಸಿದ್ರೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೇವೆ. ಇಲ್ಲ ಅದು ಹಸಿ ಅರ್ಧಂಬರ್ಧ ಬೆಂದಿತ್ತು ಅಂದಾಗ ಏನಾಗುತ್ತೆ, ಈ ಬೇದಿ ಉಂಟಾಗೋದು ಅಥವಾ ವಾಂತಿ ಆಗೋದು ಉಂಟುಬರುತ್ತೆ. ನಂತರ ದೇಹದಲ್ಲಿನ ನೀರಿನ ಅಂಶ ಬೇಗ ನಷ್ಟವಾಗುವುದರಿಂದ ರೋಗಿ ನಿತ್ರಾಣವಾಗಿ ಮೈ ತಣ್ಣಗಾಗುವುದು, ನಿಂತ್ಕೊಳ್ಳೋಕೆ ಶಕ್ತಿ. ಈ ತರ 30-40 ಸಲ ಒಂದು ದಿವಸಕ್ಕೆ ಬೇದಿ ಆದ್ರೆ ಮನುಷ್ಯನಲ್ಲಿ ಶಕ್ತಿ ಇರುತ್ತಾ, ತನ್ನ ದೇಹದಲ್ಲಿರುವ ನೀರಿನ ಅಂಶ ಏನಾಗುತ್ತೆ, ಆ ಬೇದಿಯ ಮೂಲಕ ಹೊರ ಹೋದಾಗ ಅವನಿಗೆ ನಿಂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಬಹಳ ಸುಸ್ತಾಗ್ತಾ ಇರ್ತಾನೆ. ನಂತರ ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತ ಆಗುತ್ತೆ. ಅದರಿಂದ ಅವನಿಗೆ ಸುಸ್ತಾಗುತ್ತೆ, ಆಗ ಅವನಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ರಕ್ತದ ಒತ್ತಡ ಕಡಿಮೆ ಆದಾಗ ಅವನಿಗೆ ಏನಾಗುತ್ತೆ, ತುಂಬಾ ಸುಸ್ತಾಗಿ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ಯಾವ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ. ನೊಣಗಳು, ನುಸಿ ಸೊಳ್ಳೆ, ಜಿರಳೆ ಮುಂತಾದವು ಕಲುಷಿತ ನೀರು, ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗ ಹರಡುತ್ತೆ. ನೊಣಗಳು, ನುಸಿ, ಸೊಳ್ಳೆ. ನುಸಿ ಅಂದ್ರೆ ನಾನು ಆಗಲೇ ನೊಜ್ಜ ಅಂತ ಕರೀತೀನಿ. ಆ ನೊಜ್ಜಗಳು ಕೂಡ ಅಷ್ಟೇ, ಅವೇ ಸುಮ್ಮನೆ ಅಂತಿರ್ತವೆ, ಕಣ್ಣಿಗೆ ಬರ್ತಿರ್ತವೆ, ನಾವು ಹೊಡ್ಕೊಂತ ಇರ್ತೀವಿ, ಆದ್ರೂ ಸರಿಗಾಗೋದಿಲ್ಲ. ಅವೇನ್ ಮಾಡ್ತವೆ, ಅವು ಈ ತರ ತೆರೆದ ಆಹಾರಗಳ ಮೇಲೆ ಕೂತು ನಂತರ ನಾವು ಅದನ್ನ ಸೇವನೆ ಮಾಡಿದಾಗ ಈ ರೀತಿಯಾದಂತಹ ರೋಗಕ್ಕೆ ತುತ್ತಾಗ್ತೀವಿ. ಯಾವ ರೋಗಕ್ಕೆ? ಕಾಲರಾ ರೋಗಕ್ಕೆ. ನಿಯಂತ್ರಣ, ಇದನ್ನ ಯಾವ ರೀತಿಯಾಗಿ ನಾವು ನಿಯಂತ್ರಣವನ್ನ ಮಾಡಬೇಕು ಅಂತ. ರೋಗಿಯ ಮಲಮೂತ್ರ ವಾಂತಿಗಳನ್ನ ಕ್ರೆಸಲ್ ದ್ರಾವಣ ಹಾಕಿರುವ ನೀರಿನಲ್ಲಿ ಹಾಕಿ 1-1.5 ಗಂಟೆ ನಂತರ ಅದನ್ನ ಉಳ್ಬೇಕು ಅಥವಾ ಸುಡಬೇಕು. ಈ ರೀತಿ ಕಾಯಿಲೆ ಕಾಣಿಸ್ಕೊಂಡ್ಬಿಟ್ಟಿದೆ, ನನಗೆ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಈ ರೀತಿ ಕಾಲರಾ ರೋಗ ನನ್ನಲ್ಲಿ ಹರಡ್ಬಿಟ್ಟಿದೆ. ಆಗ ನಾನು ಹುಷಾರಾಗಿ ತೋರಿಸ್ಕೊಂಡ್ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ, ಆದ್ರೂ ಕೂಡ ನನಗೆ ಇನ್ನೂ ಸ್ವಲ್ಪ ಸುಸ್ತಿದೆ. ಆಗ ಮನೆಯಲ್ಲಿ ಇರ್ತಾರೆ, ಎಲ್ಲ ತಂದೆ ತಾಯಿಗಳು ಇರ್ತಾರೆ, ಮಕ್ಕಳು ಇರ್ತಾರೆ, ಅಜ್ಜ ಅಜ್ಜಿಗಳು ಇರ್ತಾರೆ. ಅವ್ರಿಗೂ ಕೂಡ ಈ ಕಾಯಿಲೆ ಹರಡಬಾರ್ದು ಅಂತ ಹೇಳಿದ್ರೆ ನಾನು ಹಾಕಿಕೊಂಡಿರುವಂತಹ ಬಟ್ಟೆಗಳನ್ನ ಏನ್ ಮಾಡ್ಬೇಕು, ಯಾವ್ದ್ರಿಂದ, ಯಾವ ದ್ರಾವಣದಿಂದ ನಾವು ಬಟ್ಟೆಯನ್ನು ತೊಳಿಬೇಕು. ಹಾಗಾಗಿ ನಾವು ಈ ಮಲೇರಿಯಾ, ಕಾಲರಾ, ಕ್ಷಯ ರೋಗಗಳು ಬರದಂತೆ ನಾವೇನ್ ಮಾಡ್ಬೇಕು, ಮುಂಜಾಗ್ರತೆಯನ್ನ ವಹಿಸಬೇಕು. ಮಲೇರಿಯಾ ಕಾಯಿಲೆ ಬಂದಾಗ ನಾವೇನ್ ಮುಂಜಾಗ್ರತೆ ವಹಿಸಬೇಕು, ಬರದಂತೆ ಸೊಳ್ಳೆಗಳ ನಿವಾರಣೆ ಮಾಡ್ಬೇಕು. ಸೊಳ್ಳೆಗಳ ನಿವಾರಣೆ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಮನೆಗಳ ಹತ್ರ ನೀರನ್ನ ಹರಿದು ಹೋಗೋ ರೀತಿಯಲ್ಲಿ ನೋಡ್ಕೋಬೇಕು, ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಮನೆಗಳಲ್ಲಿ ಯಾವ್ಯಾವ ಸುರಕ್ಷಿತ ಕ್ರಮಗಳನ್ನು ವಹಿಸಬೇಕು, ಕ್ರಿಮಿನಾಶಕಗಳನ್ನ ಸಿಂಪಡಿಸಬೇಕು, ಸೊಳ್ಳೆ ಪರ್ದೆಗಳನ್ನ ಬಳಸಬೇಕು, ಏನ್ ಮಾಡ್ಬೇಕು, ಕಿಟಕಿಗಳಿಗೆ ಜಾಲರಿಯನ್ನ ಹಾಕಿಸ್ಬೇಕು. ಅದೇ ರೀತಿ ಕಾಲರಾ ರೋಗ ಬರದಂತೆ ನಾವೇನ್ ಮುನ್ನೆಚ್ಚರಿಕೆ ವಹಿಸಬೇಕು, ಕಾಲರಾ ರೋಗ ಆಹಾರಗಳನ್ನ ತೆರೆದು ಇಡದಂತೆ ನೋಡ್ಕೋಬೇಕು ಅಲ್ವಾ. ಜೊತೆಗೆ ಹೊರಗಡೆ ಏನಾದ್ರು ಪ್ರದರ್ಶನಕ್ಕೆ ಇಟ್ಟದ ಆಹಾರವನ್ನ ನಾವು ಸೇವನೆ ಮಾಡಬಾರ್ದು. ಈ ರೀತಿಯಾಗಿ ನೊಣಗಳಿಂದ ಈ ಕಾಯಿಲೆ ಹರಡೋದ್ರಿಂದ ನಾವು ತೆರೆದ ಆಹಾರವನ್ನ ಸೇವನೆ ಮಾಡೋದನ್ನ, ಕಲುಷಿತವಾಗಿರುವ ಆಹಾರವನ್ನ ಸೇವನೆ ಮಾಡಬಾರ್ದು. ಕ್ಷಯ ರೋಗ ಬರಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಕೆಮ್ಮುವಾಗ ಏನ್ ಮಾಡ್ಬೇಕು, ಬಟ್ಟೆಯನ್ನ ಹಿಡ್ಕೋಬೇಕು. ಮತ್ತೇನ್ ಮಾಡ್ಬೇಕು, ಚುಚ್ಚುಮದ್ದುಗಳನ್ನ ಹಾಕಿಸ್ಕೋಬೇಕು, ವೈದ್ಯರ ಹತ್ರ ಹೋಗಿ ತೋರಿಸ್ಕೋಬೇಕು. ಮತ್ತೇನ್ ಮಾಡ್ಬೇಕು, ಸಿಗರೇಟ್ಗಳನ್ನ,
ಜೊತೆಗೆ ಎಲ್ಲ ಚೀಟ್ಗಳನ್ನ ಹಾಕೊಂತಿರಲ್ಲ, ಗಮ್ಮುಡಿಯೆಲ್ಲ ಹಾಕೊಂತಿರಲ್ಲ, ಅವುಗಳನ್ನು ಕೂಡ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆಯನ್ನ ಮಾಡ್ಕೋಬಾರ್ದು, ಅದನ್ನ ಸೇರ್ಲೇಬಾರ್ದು. ಬಿಸಿ ಹೇಳಿದ್ರೆ ಚೇಂಜ್ ಮಾಡ್ಕೋಬಾರ್ದು ಅಂತ ಒಬ್ರು ಸೇರ್ಬೋದಂತೆ ಅಂತ ಅನ್ಕೋಬೇಡಿ. ಅವುಗಳನ್ನ ಸೇವನೆ ಮಾಡಬಾರ್ದು, ಯಾಕಂದ್ರೆ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ನಾವು ಈ 3 ಕಾಯಿಲೆಗಳು ಬರದ ರೀತಿಯಲ್ಲಿ ನಾವು ಮುಂಜಾಗ್ರತೆಯನ್ನ ವಹಿಸಬೇಕು. ಧನ್ಯವಾದ.